ನಾವು ಯಾಕೆ ಈ ಜಾಸ್ತಿ ಹರ್ಟ್ ಮಾಡೋರನ್ನ ಮತ್ತೆ ರೆಸ್ಪೆಕ್ಟ್ ಕೊಡದೇ ಇರೋರನ್ನ ಜಾಸ್ತಿ ಲವ್ ಮಾಡ್ತೀವಿ ನಿಮಗೆ ಗೊತ್ತಾ? ಮೈಂಡ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತೇ ಇಲ್ಲ. ನೀವು ಯಾವುದನ್ನು ಅದಕ್ಕೆ ಸರಿ ಅಂತ ಹೇಳ್ತಿರೋ ಅದು ಅದನ್ನೇ ಒಪ್ಕೊಳ್ಳುತ್ತೆ. ನೀವು ಅದಕ್ಕೆ ಯಾವುದನ್ನು ತಪ್ಪು ಅಂತ ಹೇಳ್ತಿರೋ ಅದು ಅದನ್ನೇ ತಪ್ಪು ಅಂತ ಒಪ್ಕೊಳ್ಳುತ್ತೆ. ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ. ಅದಕ್ಕೆ ನೀವೇನು ಒಪ್ಪಿಸ್ತಿರೋ ಅದು ಅದನ್ನೇ ಒಪ್ಪುತ್ತೆ, ಅದನ್ನೇ ಸರಿ ಅಂತ ಹೇಳುತ್ತೆ. ಈ ಮೈಂಡ್ಗೆ ಲವ್ ಮತ್ತು ಪೇನು ಈ ಎರಡೂ ಕೂಡ ಒಂದು ಡೊಪಮೈನ್ಗೆ ಕನೆಕ್ಟ್ ಆಗಿರುತ್ತೆ. ಅದು ಒಂದು ಒಳ್ಳೆ ಮೆಮೊರಿಯನ್ನು ಕ್ರಿಯೇಟ್ ಮಾಡಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ನೀವು ಅವ್ರ ಜೊತೆ ಕಳೆದಂಥ ಒಳ್ಳೆ ಕ್ಷಣಗಳಿರ್ಬೋದು, ಅವ್ರು ಮಾತಾಡಿದಂಥ ಮಾತುಗಳಿರ್ಬೋದು, ಈ ಎರಡು ಒಂದು ಮೆಮೊರಿಯಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಆ ಮೆಮೊರಿ ಅದನ್ನು ಇದೇ ಸರಿ, ಇದೇ ನನಗೆ ಬೇಕು ಅಂತ ಒಂದು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡ್ಬಿಟ್ಟಿರುತ್ತೆ. ಈ ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಡೇಂಜರು. ನೀನು ಯಾರಿಗಾದ್ರೂ ಒಂದು ಸರಿ ಮನಸ್ಸು ಕೊಟ್ಬಿಟ್ರೆ, ಅವ್ರಿಗೆ ಹಚ್ಕೊಂಡ್ಬಿಟ್ರೆ ಅವರಿಂದ ದೂರ ಹೋಗೋದು ಅಷ್ಟೊಂದು ಸುಲಭವಾದಂಥ ಮಾತೇ ಅಲ್ಲ. ಈ ಡ್ರಗ್ಸ್ ಅನ್ನ ತುಂಬಾ ಈಸಿಯಾಗಿ ಬಿಟ್ಬಿಡ್ಬೋದು, ಆಲ್ಕೋಹಾಲ್ ಅನ್ನ ತುಂಬಾ ಈಸಿಯಾಗಿ ಬಿಟ್ಬಿಡ್ಬೋದು. ಆದ್ರೆ ಒಬ್ಬರ ಜೊತೆ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡಿರ್ತೀವಲ್ವಾ, ಅವರಿಂದ ದೂರ ಹೋಗೋದು ತುಂಬಾ ಕಷ್ಟ. ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಂತ ವ್ಯಕ್ತಿಯಿಂದ ನೀವು ದೂರ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೀವು ಆಲ್ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀರ, ಅವರೇ ನನ್ನ ಸರ್ವಸ್ವ, ಅವರಿಂದ ಒಂದು ಸೆಕೆಂಡ್ ಕೂಡ ನಾನು ದೂರ ಹೋಗೋದಕ್ಕಾಗೋದಿಲ್ಲ, ಒಂದು ಸೆಕೆಂಡ್ ಕೂಡ ಬಿಟ್ಟಿರೋದಕ್ಕಾಗೋದಿಲ್ಲ, ಅವ್ರು ಬಿಟ್ಟು ನನಗೆ ಬದುಕೋದಕ್ಕಾಗೋದಿಲ್ಲ ಅಂತ ನೀವು ಫಿಕ್ಸ್ ಆಗಿಬಿಟ್ಟಿರ್ತೀರ. ಅವ್ರು ನಿಮಗೆ ಎಷ್ಟೇ ಹರ್ಟ್ ಮಾಡಿದ್ರು ಕೂಡ, ಅವ್ರು ನಿಮಗೆ ಎಷ್ಟೇ ಚಿತ್ರ ಹಿಂಸೆ ಕೊಟ್ಟರು ಕೂಡ ಅವರಿಂದ ನೀವು ದೂರ ಹೋಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕಂತಂದ್ರೆ ನೀವು ಅವ್ರ ಜೊತೆ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿರ್ತೀರ. ಅದೇ ಕಾರಣದಿಂದಾಗಿ ಅವರನ್ನ ಬಿಟ್ಟು ನಿಮ್ಗೆ ಇರಕ್ ಆಗ್ತಾ ಇರೋದಿಲ್ಲ. ಕೆಲವೊಂದ್ಸತಿ ನಾವು ರಾಂಗ್ ವ್ಯಕ್ತಿಯನ್ನ ಚೂಸ್ ಮಾಡ್ಬಿಡ್ತೀವಿ. ಈ ರಾಂಗ್ ವ್ಯಕ್ತಿಯನ್ನ ಚೂಸ್ ಮಾಡಿರೋ ಕಾರಣದಿಂದಾಗಿ ಆ ವ್ಯಕ್ತಿ ಎಷ್ಟೇ ನೋವು ಕೊಟ್ಟರು ಕೂಡ ನಾವು ಸಹಿಸ್ಕೋಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಲ್ಲಿ ಅನ್ಸೋದಕ್ಕೆ ಶುರು ಆಗುತ್ತೆ, ನಾವೇನಾದ್ರೂ ತಪ್ಪು ಮಾಡಿದ್ವಾ, ನಮ್ಮ ಆಯ್ಕೆ ತಪ್ಪಾಗಿತ್ತಾ, ನನ್ ಜೊತೆನೆ ಯಾಕೆ ಹಿಂಗಾಗ್ತಾ ಇದೆ, ನಾನು ಯಾರಿಗೇನ್ ದ್ರೋಹ ಬಗ್ದಿದ್ದೀನಿ, ಯಾರಿಗೇನ್ ಕೆಟ್ಟದ್ ಬಯಸಿದ್ದೀನಿ, ಇಷ್ಟೆಲ್ಲ ಶಿಕ್ಷೆ ನನಗೆ ಯಾಕೆ ಕೊಡ್ತಾ ಇದಾರ ಅಂತ ಈ ತರ ಹಲವಾರು ಯೋಚನೆಗಳು ನಮ್ಮ ತಲೆಯಲ್ಲಿ ಓಡಾಡೋದಕ್ಕೆ ಶುರುವಾಗುತ್ತೆ. ಆ ವ್ಯಕ್ತಿ ನಮ್ಮನ್ನು ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ಅದೇ ವ್ಯಕ್ತಿ ನಮಗ್ ಬೇಕು ಅಂತ ನಾವು ಹಠ ತೊಡ್ತೀವಿ. ಇದಕ್ಕೇನೆ ಅಟ್ಯಾಚ್ಮೆಂಟ್ ಅಂತ ಹೇಳೋದು. ಇದೇ ಅಟ್ಯಾಚ್ಮೆಂಟ್ ಇಂದ ನಾವು ಅವರಿಂದ ದೂರ ಹೋಗೋದಕ್ಕೆ ಆಗ್ತಾನೆ ಇರೋದಿಲ್ಲ. ಆ ವ್ಯಕ್ತಿ ನಮ್ಮ ಮೈಂಡ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಕಲೆಕ್ಷನ್ ಅನ್ನ ಬಿಲ್ಡ್ ಮಾಡಿರ್ತಾನಂತಂದ್ರೆ ಆ ಕನೆಕ್ಷನ್ ಅನ್ನ ಮುರಿಯೋದಕ್ಕೆ ನಮ್ಮಿಂದ ಆಗ್ತಾ ಇರೋದಿಲ್ಲ. ಆ ಜಗದಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಅದನ್ನ ಫುಲ್ಫಿಲ್ ಮಾಡಿದಾಗ ಮಾತ್ರ ಇದರಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾರನ್ನ ನೀನ್ ಸರ್ವಸ್ವ ಅಂತ ಅನ್ಕೊಂಡಿರ್ತೀವೋ, ಯಾರನ್ನ ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತೀವೋ, ಅದೇ ವ್ಯಕ್ತಿ ನಿನ್ಗೆ ತುಂಬಾ ಹರ್ಟ್ ಮಾಡ್ತಾನೆ. ನಿಧಾನವಾಗಿ ಆ ವ್ಯಕ್ತಿ ನಿಮ್ಮ ಕನಸನ್ನ ಮುರಿತಾ ಹೋಗ್ತಾನೆ, ನಿಮ್ಮ ಮನಸ್ಸನ್ನ ಒಡಿತಾನೆ. ಇಷ್ಟೆಲ್ಲ ವ್ಯಕ್ತಿ ನಿನಗೆ ತೊಂದರೆ ಕೊಟ್ಟರು ಕೂಡ ನಿನಗೆ ಆ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಇವತ್ತಿಲ್ಲ ನಾಳೆ ಆ ವ್ಯಕ್ತಿ ಚೇಂಜ್ ಆಗ್ಬೋದು, ಆ ವ್ಯಕ್ತಿ ನನಗೆ ತುಂಬಾ ಪ್ರೀತಿ ಮಾಡ್ಬೋದು ಅಂತ ಇದೇ ಹೋಪ್ ಇಟ್ಕೊಂಡೆ ನೀವು ಬದುಕ್ತಾ ಇರ್ತೀರಾ. ಆದ್ರೆ ನೀವು ನಂಬಿಕೆ ಇಟ್ಟಂಗೆ ಆ ವ್ಯಕ್ತಿ ಬದುಕ್ತಾನೆ ಇರೋದಿಲ್ಲ. ಆ ವ್ಯಕ್ತಿಗೆ ಹೆಂಗ್ ಇಷ್ಟ ಬೇಕೋ ಹಂಗ್ ಬದುಕ್ತಾ ಇರ್ತಾನೆ. ಅವನ ಮನ್ಸಿಗೆ ಏನ್ ತಿಳಿಯುತ್ತೋ ಅದನ್ನೇ ಮಾಡ್ತಾ ಇರ್ತಾನೆ. ಅಂತ ವ್ಯಕ್ತಿಯಿಂದ ನೀವು ದೂರ ಉಳಿಯೋದೇ ಉತ್ತಮ. ನೀವಾಗಿರೋದು ಆ ವ್ಯಕ್ತಿ ಜೊತೆ ಕೇವಲ ಅಟ್ಯಾಚ್ಮೆಂಟ್, ನಿಮ್ದು ಯಾವುದೇ ರೀತಿ ಪ್ರೀತಿ ಅಲ್ಲ. ಈ ಅಟ್ಯಾಚ್ಮೆಂಟ್ ಬೇರೆ, ಈ ಪ್ರೀತಿ ಬೇರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಅಟ್ಯಾಚ್ಮೆಂಟ್ ಅನ್ನೋದು ಈ ಪ್ರೀತಿಗಿಂತ ದೊಡ್ಡ ಅಡಿಕ್ಷನ್. ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡಿ ಈಸಿಯಾಗಿ ಮರ್ತು ಬಿಡ್ಬೋದು, ಆದ್ರೆ ಒಂದ್ಸತಿ ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡ್ಮೇಲೆ ಅದರಿಂದ ಹೊರಗೆ ಬರೋದು ಇಂಪಾಸಿಬಲ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ಅಟ್ಯಾಚ್ಮೆಂಟ್ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಅಡಿಕ್ಷನ್. ಈ ಆಲ್ಕೋಹಾಲ್ ಅನ್ನ ಈಸಿಯಾಗಿ ಬಿಟ್ಬಿಡ್ಬೋದು, ಈ ಡ್ರಗ್ಸ್ ಅನ್ನ ಈಸಿಯಾಗಿ ಬಿಟ್ಬಿಡ್ಬೋದು, ಆದ್ರೆ ಒಬ್ಬರ ಜೊತೆ ಬೆಳೆಸ್ಕೊಂಡಂತ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಈ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಪ್ರೀತಿ ಅಂತಂದ್ರೆ ಒಬ್ಬರನ್ನ ರೆಸ್ಪೆಕ್ಟ್ ಮಾಡೋದು, ಅವ್ರಿಗೆ ಯಾವುದೇ ರೀತಿ ನೋವು ಕೊಡದೇ ಇರೋದು, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಕಷ್ಟದಲ್ಲಿ ಸ್ಪಂದಿಸೋದು, ಮತ್ತೆ ಎಲ್ಲಾ ರೀತಿಯಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು. ಇದು ನಿಜವಾದಂತ ಪ್ರೀತಿ. ಅವ್ರು ನಿನ್ನ ನಿಜವಾಗ್ಲೂ ಪ್ರೀತಿನೇ ಮಾಡಿದ್ದೆ ಆದ್ರೆ ಯಾವುದೇ ರೀತಿ ನಿನ್ನನ್ನು ಅವ್ರು ಹರ್ಟ್ ಮಾಡೋದಿಲ್ಲ. ನಿನಗೆ ನೆಮ್ಮದಿ ಕೊಡ್ತಾರೆ, ನಿನಗೆ ಆ ಖುಷಿ ಕೊಡ್ತಾರೆ, ನಿನಗೆ ಆ ಸುಖ ಕೊಡ್ತಾರೆ. ದಡ್ಡನ್ ಥರ ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು ಇಲ್ಲದೆ ಇರೋ ಕನಸುಗಳನ್ನೆಲ್ಲ ಕಾಣೋದಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ?